ನಮಸ್ಕಾರ ಸ್ನೇಹಿತರೆ. ಮಾಡಿದ್ದುಣ್ಣೋ ಮಹಾರಾಯ ಇದು ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ದೇಶಗಳಿಗೆ ಫಿಟ್ ಆಗ್ತಾ ಇದೆ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ಹಾಲಾಹಲ ಕುಡಿದ ಮಕ್ಕಳು ಬದುಕ್ತಾರಾ? ಒಳ್ಳೆಯದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದವರಿಗೂ ಸಂಕಷ್ಟಗಳು ತಪ್ಪಿದ್ದಲ್ಲ. ಇನ್ನ ಯಾವಾಗ್ಲೂ ಕೆಟ್ಟ ಆಲೋಚನೆನೆ ಮಾಡೋ ಮನಸ್ಸಿನಲ್ಲಿ ಬರೀ ದ್ವೇಷ, ಕೆಟ್ಟದ್ದನ್ನೇ ತುಂಬಿಕೊಂಡಿರೋರು ಉದ್ಧಾರ ಆಗ್ತಾರಾ? ನಿಮ್ಮಿಂದ ಇನ್ನೊಬ್ರಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಅಟ್ಲೀಸ್ಟ್ ತೆಪ್ಪಗಿರ್ಬೇಕು. ಮೂಗು ತೂರ್ಸಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಯುರೋಪಿಯನ್ ಯೂನಿಯನ್ ನ ಈ ಸ್ಥಿತಿ ನೋಡಿದ್ರೆ ಗೊತ್ತಾಗತ್ತೆ. ಇಷ್ಟೆಲ್ಲ ಆದ್ರೂ ಅಹಂಕಾರ, ದುರಹಂಕಾರ ಬಿಡ್ತಾ ಇಲ್ಲ ನೋಡಿ. ಭಾರತ ಸಹ ಉಗ್ರ ರೂಪ ತಾಳಿದೆ. ಈಗ ಇಷ್ಟು ದಿವಸ ಭಾರತದಿಂದ ಯುರೋಪಿಯನ್ ಕಂಟ್ರೀಸ್ಗೆ ಅಕ್ಕಿ, ಔಷಧ, ತೈಲ ಸಪ್ಲೈ ಆಗ್ತಾ ಇತ್ತು, ಎಲ್ಲ ಬಂದ್. ನಮ್ಮ ಕಂಪನಿ ಮೇಲೆ ಈಗ ಹಾಕಿರ್ತಕ್ಕಂತಹ ನಿರ್ಬಂಧನ ವಾಪಸ್ ಪಡೆದ್ರೆ ಬಚಾವು, ಇಲ್ಲದೆ ಹೋದ್ರೆ ಮುಂದೆ ಆಗುವ ಅನಾಹುತಕ್ಕೆಲ್ಲ ಅವರೇ ಕಾರಣ. ಈಗ ಕಾಪಾಡಿ ಕಾಪಾಡಿ ಬಚಾವ್ ಮಾಡಿ ಭಾರತದಿಂದ ನಮ್ಮನ್ನ ಅಂತ ಟ್ರಂಪ್ ಬಳಿಗೆ ಓಡಿ ಹೋಗಿದಾವೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು. ಇವ್ರೇನ್ ಅನ್ಕೊಂಡಿದ್ರು, ಒಂದೇ ಒಂದು ಸ್ಯಾಂಕ್ಷನ್ ಸಾಕು ಭಾರತದ ಅರ್ಥವ್ಯವಸ್ಥೆನ ಧರಾಶಾಯಿ ಮಾಡಬಹುದು. ಈಗ ಉಲ್ಟಾ ಭಾರತದ ಕೋಪಕ್ಕೆ ಯುರೋಪಿಯನ್ ಯೂನಿಯನ್ ಸಿಲುಕಿಕೊಂಡಿದೆ. ಇವ್ರೇನ್ ಅನ್ಕೊಂಡಿದ್ರು, ಇವ್ರ ಕ್ಯಾಲ್ಕುಲೇಷನ್ ಏನಾಗಿತ್ತು, ನಾವು ಭಾರತದಲ್ಲಿ ಕೆಲಸ ಮಾಡ್ತಾ ಇರುವ ರಷ್ಯಾದ ಕಂಪನಿಗೆ ಪ್ರತಿಬಂಧ ಏರಿದ ತಕ್ಷಣ ಭಾರತ ರಷ್ಯಾದೊಂದಿಗೆ ಸಂಬಂಧ ಕಡಿದುಕೊಳ್ಳುತ್ತೆ, ಎರಡು ಶತ್ರುಗಳಾಗ್ತವೆ, ಇಬ್ರು ದೂರ ಹೋಗ್ತಾರೆ ಅನ್ಕೊಂಡಿದ್ರು. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಆ ಕಡೆ ಭಾರತದ ತೈಲ ಕಂಪನಿ ಮೇಲೆ ಸ್ಯಾಂಕ್ಷನ್ ಬಿದ್ದ ನಂತರ ರಷ್ಯಾದಿಂದ ತೈಲ ಖರೀದಿನ ಭಾರತ ಇನ್ನೂ ಜಾಸ್ತಿ ಮಾಡ್ತು. ರಷ್ಯಾ ಮತ್ತು ಭಾರತ ದೂರ ಹೋಗ್ತಾವೆ ಅಂತ ಅನ್ಕೊಂಡಿದ್ರಲ್ಲ, ಮತ್ತಷ್ಟು ಹತ್ತಿರವಾದವು. ಈಗ ಯುರೋಪ್ಗೆ ಹೋಗ್ತಾ ಇದ್ದ ನಮ್ಮ ಅಕ್ಕಿಯಲ್ಲಿ 45% ಕಡಿತ ಮಾಡಿದೆ ಭಾರತ. ಯುರೋಪ್ಗೆ ಹೋಗ್ತಾ ಇದ್ದ ಮೆಡಿಸಿನ್ ನಲ್ಲಿ 35% ಕಡಿತ ಮಾಡಿದೆ ಭಾರತ. ಅವ್ರೇನು ಆಕ್ಷನ್ ಮಾಡಿದ್ರೋ ಅದಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ ಭಾರತ ಶುರು ಮಾಡಿದೆ. ನನಗೆ ನಿರ್ಬಂಧ ಆಗ್ತಿರಲ್ಲ, ಪ್ರತಿ ನಿರ್ಬಂಧಕ್ಕೆ ರೆಡಿಯಾಗಿ ಅಂತ ಈಗ ಔಷಧ, ಆಹಾರ, ತೈಲ ಮೂರು ಕ್ಷೇತ್ರಗಳಲ್ಲೂ ಯುರೋಪಿಯನ್ ಯೂನಿಯನ್ಗೆ ಘೇರಾವ್ ಹಾಕಿದೆ ಭಾರತ. ತಿನ್ನೋದಕ್ಕೆ ಅಕ್ಕಿ ಇಲ್ದೆ, ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಇಲ್ದೆ ಸಾಯ್ಬೇಕು ಈ ದುರಹಂಕಾರಿ ಪಾಶ್ಚಿಮಾತ್ಯ ರಾಷ್ಟ್ರಗಳು. ಈಗ ಅರ್ಥ ಆಗ್ತಾ ಇದೆ ಯುರೋಪಿಯನ್ ದೇಶಗಳಿಗೆ, ಅಯ್ಯಯ್ಯೋ ಇದೇನಾಗೋಯ್ತು, ಟ್ರಂಪ್ ಸಹವಾಸ ಮಾಡಿ ತಿನ್ನೋದಕ್ಕೆ ಅಕ್ಕಿನೂ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಇಲ್ಲ, ನಮ್ಮ ಹೊಟ್ಟೆ ಮೇಲೆ ನಾವೇ ತಣ್ಣೀರ್ ಬಟ್ಟೆ ಹಾಕೊಂಡಂಗಾಯ್ತಲ್ಲ, ಈ ದೊಡ್ಡಣ್ಣನ ಸಹವಾಸ ಮಾಡಿ ಕೆಟ್ವಿ. ಹಂಗೋ ಹಿಂಗೋ ಭಾರತದೊಂದಿಗೆ ವ್ಯಾಪಾರ ಮಾಡಿಕೊಂಡು ಇದ್ವಿ, ಕಡಿಮೆ ಬೆಲೆಯ ಅಕ್ಕಿ, ತೈಲ, ಮೆಡಿಸಿನ್ ತಗೊಂಡು ಮಜಾ ಮಾಡ್ಕೊಂಡಿದ್ವಿ. ಎಲ್ಲ ಯುರೋಪಿಯನ್ ದೇಶಗಳನ್ನ ಒಂದೇ ಸಲ ಗುಂಡಿಗೆ ದೂಡ್ಬಿಡ್ತಲ್ಲ ಅಮೆರಿಕ. ಪಶ್ಚಾತ್ತಾಪ ಪಡ್ತಾ ಇದಾವೆ ಈಗ ಯುರೋಪಿಯನ್ ಕಂಟ್ರಿಗಳು. ದೊಡ್ಡಣ್ಣನ ಮಾತ್ ಕೇಳಿ ಇಲ್ಲದ ರಿಸ್ಕ್ ನ ಮೈ ಮೇಲೆ ಎಳ್ಕೊಂಡು ಅನಾಹುತ ತಂದಿಟ್ಕೊಂಡ್ವಲ್ಲ ಅಂತ ಬಟ್ಟೆ ಹರ್ಕೊಂಡು ಮೈ ಪರಚಿಕೊಳ್ತಾ ಇದಾವೆ ಪಾಶ್ಚಿಮಾತ್ಯ ದೇಶಗಳು. ಸ್ನೇಹಿತರೆ, ಜರ್ಮನಿ ಮತ್ತು ಚೀನಾ ಬಿಟ್ರೆ ಮೆಡಿಸಿನ್ ಮಾರುಕಟ್ಟೆನಲ್ಲಿ ಭಾರತನೇ ಅಗ್ರಜ. ಇನ್ನ ಆಹಾರ ಉತ್ಪಾದನೆಯಲ್ಲಂತೂ ಭಾರತ ವಿಶ್ವದ ನಾಯಕ. ನಮ್ಮ ಬಾಸ್ಮತಿ ಅಕ್ಕಿಗೆ ಬೇಡಿಕೆ ಇಲ್ಲದೆ ಇರೋ ರಾಷ್ಟ್ರಗಳೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಭಾರತದ್ದು ವಿಶ್ವದಲ್ಲಿ 3ನೇ ರ್ಯಾಂಕು. ಭಾರತ ಮೆಡಿಸಿನ್ ಸಪ್ಲೈನ ನಿಲ್ಲಿಸ್ತು ಅಂದ್ರೆ ಪ್ರಪಂಚ ಸ್ತಬ್ಧ ಆಗೋಗ್ಬಿಡುತ್ತೆ. ಜರ್ಮನಿ ಮತ್ತು ಚೀನಾನು ದೊಡ್ಡ ಮಟ್ಟದಲ್ಲೇ ಔಷಧೋಪಕರಣಗಳನ್ನ ಉತ್ಪಾದನೆ ಮಾಡುತ್ತಲ್ಲ ಅಂತ ನೀವು ಕೇಳ್ಬೋದು. ಆದ್ರೆ ಇಲ್ಲಿ ರೇಟ್ ವಿಚಾರ ಬರುತ್ತೆ. ಬೇರೆ ದೇಶಗಳ ಮೆಡಿಸಿನ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶ ಸಪ್ಲೈ ಮಾಡುವ ಮೆಡಿಸಿನ್ ಸಾಕಷ್ಟು ತುಟ್ಟಿ ಮತ್ತು ಕೈಗೆಟುಕುವ ದರದಲ್ಲಿ ಸಿಗುತ್ತೆ. ಅದೇ ರೀತಿ ನಮ್ಮ ಅಕ್ಕಿಗೂ ಕೂಡ ಡಿಮ್ಯಾಂಡ್. ಇವರು ಮೊದಲೇನ್ ಮಾಡಿದ್ರು, ನಮ್ಮ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಾಯರ ಎನರ್ಜಿ ಮೇಲೆ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ ಆಗ್ತು. ಆಗ್ಲೇ ಭಾರತ ಎಚ್ಚರಿಕೆ ಕೊಟ್ಟಿತ್ತು. ಆದ್ರೂ ಇದರ ಸೂಕ್ಷ್ಮನ ಅರ್ಥ ಮಾಡಿಕೊಳ್ಳಿಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳು. ಈಗ ಅಕ್ಕಿ ಮತ್ತು ಮೆಡಿಸಿನ್ಗೂ ಕತ್ತರಿ ಹಾಕಿದೆ ಭಾರತ. ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿದೆ ನೋಡಿ. ಯಾವ ರಷ್ಯಾದಿಂದ ಇವರು ತಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಯೂಸ್ ಮಾಡ್ತಾರೋ, ತಮ್ಮ ಗಾಡಿಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕೋದಿಕ್ಕೆ ಇದೇ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾರೆ. ಇವರು ನಮಗೆ ಹೇಳ್ತಾರೆ, ನೀವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಬೇಡಿ, ಅದು ಯುಕ್ರೇನ್ ಮತ್ತು ರಷ್ಯಾದ ಯುದ್ಧಕ್ಕೆ ಫಂಡ್ ಮಾಡಿದಂತಾಗತ್ತೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಭಾರತ 2 ದಿವಸಗಳ ಕಾಲ ಸಮಯಾವಕಾಶ ಕೊಡ್ತು ಯುರೋಪಿಯನ್ ಯೂನಿಯನ್ಗೆ ನಮ್ಮ ಕಂಪನಿ ವಿರುದ್ಧ ಹಾಕಿರುವ ನಿರ್ಬಂಧನ ತೆರವುಗೊಳಿಸಿ ಅಂತ. ಯಾವಾಗ ಮಾತ್ ಕೇಳಲಿಲ್ವೋ, ತಗೊಳ್ಳಿ ನಾವು ಹಾಕ್ತಿವಿ ಬರೆ ಅಂತ ನಿರ್ಬಂಧ ಇರೋದಕ್ಕೆ ಶುರು ಮಾಡ್ತು. ಅಕ್ಕಿ ಮತ್ತು ಮೆಡಿಸಿನ್ ನ ಬಂದ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಅವರ ಆಹಾರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೊಟ್ಟೆ ಮೇಲೆ ಹೊಡೆದಿದೆ ಭಾರತ. ಈಗ ಹೋಗಿ ದೊಡ್ಡಣ್ಣನ ಬಳಿ ಜೈವಿಕ ಔಷಧಿ, ಜನರಿಕ್ ಮೆಡಿಸಿನ್ ಉತ್ಪಾದನೆಯಲ್ಲಿ ಭಾರತ ದೊಡ್ಡ ದೇಶ. ಅದು ಆಫ್ರಿಕಾ ಖಂಡ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಯುರೋಪ್, ಏಷ್ಯಾ, ಅಮೆರಿಕ ಸೇರಿದಂತೆ ಎಲ್ಲ ಕಡೆಗಳಿಂದ ಭಾರತದ ಔಷಧಿಗೆ ಬೇಡಿಕೆ ಇರೋದು. ಈಗ ಪರ್ಚೇಸ್ ಮಾಡ್ಲಿ ಜರ್ಮನಿಯಿಂದ ಮತ್ತು ಚೀನಾದಿಂದ ದುಪ್ಪಟ್ಟು ರೇಟ್ ಕೊಟ್ಟು ಮೆಡಿಸಿನ್ ಅನ್ನ.
ಅಮೆರಿಕ ಮತ್ತು ಟ್ರಂಪ್ ನಮಗೆ ಹೇಳಿದ್ರು, ಭರವಸೆ ಕೊಟ್ರು, ನಾವು ನಿಮಗೆ ಆಯಿಲ್ ಸಪ್ಲೈ ಮಾಡ್ತೀವಿ, ಭಾರತದಿಂದ ರಷ್ಯಾ ಆಯಿಲ್ ನ ಪರ್ಚೇಸ್ ಮಾಡಬೇಡಿ. ಇವರು ಅದು ಇಂದು ಮುಂದು ಯೋಚನೆ ಮಾಡದೆ ಹಳ್ಳಕ್ಕೆ ಬಿದ್ರು. ಈಗ ಟ್ರಂಪ್ ಕೊಡೋ ಆಯಿಲ್ ನ ಪರ್ಚೇಸ್ ಮಾಡ್ಲಿ, 1 to ಡಬಲ್ ರೇಟ್ ಕೊಟ್ಟು. ನಮ್ಮ ಬಳಿ ಆಗಿದ್ರೆ $60 per ಬ್ಯಾರಲ್ಗೆ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ರು. ಈಗ ಅಮೆರಿಕ ಜಡಿಯುತ್ತೆ ನೋಡಿ, $80 per ಬ್ಯಾರಲ್ ಕೊಟ್ಟು ಪರ್ಚೇಸ್ ಮಾಡ್ಲಿ. ಈಗ ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ ಜನ ದೊಂಬಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ಫ್ಲೇಷನ್ ಗಗನ ತಲುಪಿದೆ. ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೆ ನೋಡಿ. ಇವರು ನಮ್ಮ ಆಯಿಲ್ ರಫ್ತನ್ನ ತಡೆದಿದ್ರಿಂದ ಸ್ವಲ್ಪ ನುಕ್ಸಾನ ಆಗುತ್ತೆ, ಹಿನ್ನಡೆಯಾಗುತ್ತೆ, ಇಲ್ಲ ಅನ್ನಲ್ಲ. ಆದ್ರೆ ನಮ್ಮದೇ ದೊಡ್ಡ ಮಾರ್ಕೆಟ್ ಇರೋದ್ರಿಂದ ನಾವೇ ಅದನ್ನ ಬಳಸಬಹುದು. ಅಥವಾ ಗ್ಲೋಬಲ್ ಸೌತ್ ಇದೆ, ಏಷ್ಯನ್ ದೇಶಗಳಿದಾವೆ, ಆಸಿಯಾನ್ ಕಂಟ್ರೀಸ್ ಇದಾವೆ. ವಿಶ್ವ ವಿಶಾಲವಾಗಿದೆ. ಊರಿಗೊಬ್ಳೇನ ಪದ್ಮಾವತಿ. ಯುರೋಪಿಯನ್ ಯೂನಿಯನ್ ಚೀಪ್ ಆಗಿ ಸಿಗ್ತಾ ಇದ್ದ ಭಾರತದ ಆಯಿಲ್ ನ ತಿರಸ್ಕರಿಸಿ 1 to ಡಬಲ್ ಪ್ರೈಸ್ ಕೊಟ್ಟು ಮಿಡಲ್ ಈಸ್ಟ್ ಇಂದ, ಅಮೆರಿಕದಿಂದ ಪರ್ಚೇಸ್ ಮಾಡ್ಲಿ ಬಿಡಿ. ಸ್ನೇಹಿತರೆ, ಯುರೋಪ್ ಅಮೆರಿಕ ಒಂದೇ ಅಲ್ಲ ವಿಶ್ವ, ಅವೆರಡೇ ಅಲ್ಲ ಮಾರ್ಕೆಟ್. ಯುರೋಪ್ಗೆ ನಾವು ಎಷ್ಟು ರಫ್ತು ಮಾಡ್ತಾ ಇದ್ದಿದ್ದು, ನಮ್ಮ ಟೋಟಲ್ ರಫ್ತನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 10% ಮಾತ್ರ. ಅದನ್ನ ಬೇರೆ ಕಡೆ ಡೈವರ್ಸಿಫೈ ಮಾಡಿದ್ರೆ ಮುಗೀತು. ಆದ್ರೆ ಯುರೋಪ್ ನ ಆಂಗಲ್ ಅಲ್ಲಿ ನೀವು ನೋಡೋದಾದ್ರೆ ಪೂರ್ತಿ ಯುರೋಪ್ ನಮ್ಮಿಂದ 70% ವಸ್ತುಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಈಗ ಹೇಳಿ, ಹೊಡ್ತಾ ಯಾರಿಗೆ? ಬೆಲೆ ಏರಿಕೆಯ ಬಿಸಿ ಯಾರಿಗೆ ತಟ್ಟುತ್ತೆ? ಅವರಿಗೋ ನಮಿಗೋ? ಅವರ ಕಾಲ್ ಮೇಲೆ ಅವರೇ ಕೊಡಲಿ ಪೆಟ್ಟು ಹಾಕಿಕೊಂಡಂತೆ. ಯಾರೋ ಹೇಳಿದ ಮೂರನೆಯವರ ಸಲಹೆಯನ್ನು ಕೇಳಿ ಮನ್ನಣೆ ಕೊಟ್ಟಿದ್ದಕ್ಕೆ. ಅದರಲ್ಲೂ ವಿಶ್ವ ಮಾರುಕಟ್ಟೆಯಲ್ಲಿ ಭಾರತದ ಮೆಡಿಸಿನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ಪೂರೈಕೆ ಮಾಡೋದಕ್ಕೆ, ಅಷ್ಟು ಉತ್ಪಾದನೆ ಮಾಡೋದಕ್ಕೆ, ಅದನ್ನ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ವ್ಯಾಪಾರ ಬಿಸ್ನೆಸ್ ಸಿಗ್ತಾ ಇದೆ ಭಾರತಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಅಯ್ಯೋ, ಬಿಸ್ನೆಸ್ ಇಲ್ಲ. ಯುರೋಪಿಯನ್ ಕಂಟ್ರೀಸ್ ನಮ್ಮ ಮೆಡಿಸಿನ್ ನ ಪರ್ಚೇಸ್ ಮಾಡಿದ್ರೆ ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯ ಅನ್ನುವಂತೇನೂ ಇಲ್ಲ. ಇಲ್ಲಿ ಭಯ ಪಡಬೇಕಾಗಿರೋದು ಅವರು ಹೊರತು ನಾವಲ್ಲ. ಈಗ ಬಾರಿಸೋದಕ್ಕೆ ಶುರು ಮಾಡಿದೆ ಭಾರತ. ಇದನ್ನೂ ಶುರುವಾತು. ಈಗ ರಷ್ಯಾಕ್ಕೂ ಭಾರತ ಮನವಿ ಮಾಡಿದೆ, ನೀವೇನು ಯುರೋಪಿಯನ್ ಯೂನಿಯನ್ಗೆ ಗ್ಯಾಸ್ ಮತ್ತು ಪೆಟ್ರೋಲ್ ಸಪ್ಲೈ ಮಾಡ್ತಾ ಇದ್ರಿ, ಅದನ್ನ ನಮಗೆ ಕೊಡಿ. ಸಂಪೂರ್ಣ ಅವರಿಗೆ ಸಪ್ಲೈ ಬಂದ್ ಮಾಡಿ. ಈ ಅವಕಾಶ ಬಳಸಿಕೊಂಡು ಅವರಿಗೆ ದೊಡ್ಡ ಪಾಠ ಕಲಿಸ್ಬೇಕು ಅಂತ ರಷ್ಯಾದ ಜೊತೆ ಕೈ ಜೋಡಿಸ್ತಾ ಇದೆ ಭಾರತ. ಇದೆಲ್ಲ ಬೇಕಿತ್ತ ಯುರೋಪಿಯನ್ ಯೂನಿಯನ್ಗೆ? ಹಗಲು ಕಂಡ ಬಾವಿನಲ್ಲಿ ರಾತ್ರಿ ಬಿದ್ದಂತೆ. ಈಗಲೂ ಕಾಲ ಮಿಂಚಿಲ್ಲ ಯುರೋಪಿಯನ್ ಯೂನಿಯನ್ಗೆ. ನಮ್ಮ ತೈಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಾಯರಾ ಎನರ್ಜಿ ಮೇಲೆ ಹಾಕಿರುವ ಬ್ಯಾನ್ ಅನ್ನ ತೆಗೆಯಬೇಕು. ಈಗೇನು ಅಕ್ಕಿ ಮತ್ತು ಮೆಡಿಸಿನ್ ನಲ್ಲಿ 45-35% ಕಡಿಮೆ ಆಗಿದೆ. ಮುಂಬರೋ ದಿನಗಳಲ್ಲಿ ಅದು ಸಂಪೂರ್ಣ ನಿಲ್ಲಾಗುತ್ತೆ. ಈಗ ಅಮೆರಿಕದ ಬಳಿ ಓಡಿ ಹೋಗಿ ಟ್ರಂಪ್ ಕಾಲಿಡ್ದಿದ್ದಾರೆ. ಈ ಎಲ್ಲ ಮಿತ್ರ ಮಂಡಳಿಗಳು, ಚೇಲ ಚಪೇಟಗಳು. ಭಾರತ ನಮಗೆ ಅಕ್ಕಿ ಕೊಡ್ತಾ ಇಲ್ಲ, ಮೆಡಿಸಿನ್ ಕೊಡ್ತಾ ಇಲ್ಲ. ಯಾವ ಟ್ರಂಪ್ ಮಾತು ಕೇಳಿ ಭಾರತಕ್ಕೆ ನಿರ್ಬಂಧ ಏರಿದ್ರಿ? ಅದೇ ಟ್ರಂಪ್ ಇಂದ ತೈಲ, ಮೆಡಿಸಿನ್, ಅಕ್ಕಿ ಎಲ್ಲ ಪರ್ಚೇಸ್ ಮಾಡಿ. ಭಾರತ ಕೊಡ್ತಾ ಇಲ್ಲ ಅಂತ ಯಾಕೆ ಕಂಪ್ಲೇಂಟ್ ಮಾಡ್ತೀರಾ? ಕೇವಲ 45-35% ರಫ್ತನ್ನ ಭಾರತ ಬಂದ್ ಮಾಡಿರೋದಕ್ಕೆ ಇಷ್ಟೆಲ್ಲ ಹಾಹಾಕಾರ ಎದ್ದಿದೆ. ಇನ್ನು ಸಂಪೂರ್ಣ ಬಂದ್ ಮಾಡಿದ್ರೆ ಯುರೋಪಿಯನ್ ಯೂನಿಯನ್ ಒಂದೇ ಕಣ್ಣಲ್ಲಿ ಅಳೋದೊಂದೇ ಬಾಕಿ. ನಿಮಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.